ಶಾಸಕ ಯತ್ನಾಳ್ ವಿರುದ್ಧ ಮಾಜಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳ್ಗೆ ಬುದ್ಧಿ ಭ್ರಮಣೆಯಾಗಿದೆ, ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು. ಯಡಿಯೂರಪ್ಪ ವಿಜೇಂದ್ರಗೆ ಬೈಯುವುದೇ ಯತ್ನಾಳ್ ಅಜೆಂಡಾ ಆಗಿದೆ. ನೋಡಿ, ಮತ್ತೆ ಹರಿಹಾಯ್ದಿದ್ದಾರೆ. ಯತ್ನಾಳ್ ವಿರುದ್ಧ ಮಾಜಿ ಶಾಸಕ ರೇಣುಕಾಚಾರ್ಯ ಬುದ್ಧಿ ಭ್ರಮಣೆಯಾಗಿದೆ, ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು. ಹಿಂದೆ ಹುಚ್ಚ ಅಂತ ಹೇಳಿದ್ರು, ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕಂದ್ರೆ ಇವಾಗಲೂ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಅಜೆಂಡಾ ಆಗಿಬಿಟ್ಟಿದೆ ಇವರಿಗೆ, ಯಡಿಯೂರಪ್ಪನವ್ರಿಗೆ ಮತ್ತು ವಿಜೇಂದ್ರ ಬೈಯೋದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯತ್ನಾಳ್ ಮಾತಾಡೋದಿಲ್ಲ, ಸಿದ್ದರಾಮಯ್ಯ ಮೋರ್ಚಾವಾಗಿ ಯತ್ನಾಳ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಚಿಕ್ಕಮಗಳೂರಿನಲ್ಲಿ ರೇಣುಕಾಚಾರ್ಯ ಮಾಡಿದ್ದಾರೆ. ಯತ್ನಾಳು ಬುದ್ಧಿ ಭ್ರಮಣೆಯಾಗಿದೆ, ಬುದ್ಧಿ ಭ್ರಮಣೆಯಾಗಿದೆ ನೋಡಿ. ಹೇಳಿದ ತಕ್ಷಣ ಜನ ನಗ್ತವೆ, ಮಾಧ್ಯಮದಲ್ಲಿ ಜನಗಳು ನಗ್ತಾರೆ. ಅವ್ರ ಹೆಸರು ಹೇಳಿದ್ರೆ ಮುಜುಗರ ಆಗುತ್ತೆ ನಮಗೆ. ಅವ್ರದ್ದು ಏನು ಅಜೆಂಡಾ? ಯಡಿಯೂರಪ್ಪ ವಿಜೇಂದ್ರ ಬೈಯೋದು ಒಂದೇ ಒಂದು ಅಜೆಂಡಾ. ಹೈಕಮಾಂಡ್ ಯಾಕೆ ಸರ್ ಅವ್ರ ವಿಶ್ವಾಸ ಅಂಥವ್ರನ್ನ ನೋಡಿ, ಇದೇ ಮಾಡೋರನ್ನ ನಂಬೋದು. ಈ ಅರೆನಿದ್ರೆಯಲ್ಲಿ ಇದ್ದಾರಲ್ಲ, ಅದು ಅರೆ ಹುಚ್ಚರು. ನಿದ್ರೆ ಮಾಡಿ ನಡೆಸ್ತಕ್ಕಂಥ ವ್ಯಕ್ತಿ ಅರೆ ಹುಚ್ಚರು. ಹಾಗಾಗಿ ಬುದ್ಧಿ ಭ್ರಮಣೆಯಾಗಿದೆ, ಹುಚ್ಚ ಆಸ್ಪತ್ರೆಗೆ ಸೇರಿಸಬೇಕು. ಕೇವಲ ಯಡಿಯೂರಪ್ಪ ವಿಜೇಂದ್ರ ಬೈಯೋದಷ್ಟೇ ಒಂದು ಅಜೆಂಡಾ. ನಾನು ಕೇಳ್ತೀನಿ, ನಿನ್ನೆ ದಿವಸ ಏನು ಹೇಳಿದರು ಸದನದಲ್ಲಿ, ನಾನು 2 ಜನ ರಣ್ಯರಾವ್ ಬಂಗಾರ 2 ಜನ ಸಚಿವರ ಬಗ್ಗೆ ಮಾತಾಡ್ತೀವಿ ಅಂದರು. ಯಾಕಪ್ಪ ಮಿಸ್ಟರ್ ಯತ್ನಾಳ್, 2 ಜನರ ಹೆಸರು ಹೇಳಲಿಲ್ಲ? ಏನು ನಿನ್ನ ಬಾಯಿಗೆ ಯಾರ ಬೀಗ ಹಾಕಿದ್ರ? ಬಾಯಿಗೆ ಯಾರ ಬೀಗ ಹಾಕಿದ್ರ? ನಿನ್ನೆ ಅವ್ರು ಹೇಳಿದ್ದಾರೆ, ಯಾಕೆ ಮಾತಾಡಲಿಲ್ಲ? ಇವತ್ತಿಗೂ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಈ ಮನುಷ್ಯ ಮಾತಾಡ್ತಾ ಇಲ್ಲ. ಇವತ್ತು ನೋಡಿ, ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಆದರೆ ಒಂದೇ ಒಂದು ಕಡೆ ಸರ್ಕಾರ ಏಜೆಂಟ್ರಾಗಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಸರಿ ಸಿದ್ದರಾಮಯ್ಯ ಅವರು ಹೊಗಳ್ತಾರೆ, ಇವರು ಹೋಗ್ತಾರೆ, ಇವರು ಅವ್ರು ಹೊಗಳ್ತಾರೆ. ಹಾಗಾಗಿ ಈ ಸನ್ಮಾನ್ಯ ಯತ್ನಾಳ್ರವರು ಇವತ್ತೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಮೋರ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯತ್ನಾಳು ಬುದ್ಧಿ ಭ್ರಮಣೆಯಾಗಿದೆ, ಬುದ್ಧಿ ಭ್ರಮಣೆಯಾಗಿದೆ ನೋಡಿ. ಹೇಳಿದ ತಕ್ಷಣ ಜನ ಯತ್ನಾಳು ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಒಂದಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾರಾ? ಬಬಲೇಶ್ವರ ಕ್ಷೇತ್ರದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಅಲ್ಲಿ MB ಪಾಟೀಲ್ ಅವ್ರ ಜೊತೆಗೆ ಯತ್ನಾಳ್ ಒಬ್ಬ ಭ್ರಷ್ಟ, ಆದರೆ BSY ಬಗ್ಗೆ ಮಾತಾಡ್ತಾರೆ. ಯತ್ನಾಳ್ NRI ಗೆಸ್ಟ್ ಹೌಸ್ಗೆ ರಾತ್ರಿ ಯಾಕೆ ಹೋಗ್ತೀಯಾ ನೀನು? ಯಾರ ಕಾಲ್ ಹಿಡಿತೀಯಾ? ಆ ಪ್ರಭಾವಿ ವ್ಯಕ್ತಿ ಯಾರು? ನೋಡಿ, ಏಕವಚನದಲ್ಲೇ ವಾಗ್ದಾಳಿ ನಡೆಸಿದರೆ ಕೆಲವೊಂದಿಷ್ಟು ಸ್ಫೋಟಕ ಸತ್ಯಗಳನ್ನು ಬಾಯ್ಬಿಟ್ಟಿದ್ದಾರೆ. ಯತ್ನಾಳ್ ಎಂಬ ಮನುಷ್ಯ ತುಂಬಾ ಜನರಿಗೆ ಮೋಸ ಮಾಡಿದ್ದಾನೆ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಈ ಆರೋಪ ಮಾಡಿದ್ದಾರೆ. ಯತ್ನಾಳ್ NRI ಗೆಸ್ಟ್ ಹೌಸ್ಗೆ ರಾತ್ರಿ ಯಾಕೆ ಹೋಗ್ತೀಯಾ? ಯಾರ ಕಾಲ್ ಹಿಡಿತೀಯಾ? ಆ ಪ್ರಭಾವಿ ವ್ಯಕ್ತಿ ಯಾರು? ಇದಕ್ಕೆ ಉತ್ತರ ಕೊಡೋ ಮೊದಲು ಅಂತೇಳಿ ರೇಣುಕಾಚಾರ್ಯ ಪ್ರಶ್ನೆ ಹಾಕಿದ್ದಾರೆ. ದೇವರಿಗೆ ಸೋತರು, ರಾಜಕೀಯ ನಿಮಗೆ ವನವಾಸ ಅನುಭವಿಸಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಇವ್ರನ್ನ ಕರೆತಂದು ಬಿಜಾಪುರದಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ರಿ, ಗೆದ್ರು. ಯತ್ನಾಳ್ ಅಂತ ಜನ ಓಟ್ ಹಾಕಿಲ್ಲ. ಅಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಪಸಂಖ್ಯಾತರು, ಹಿಂದೂಗಳು ಸಾಮೂಹಿಕವಾಗಿ ಮತ ಹಾಕ್ತಾರೆ. ಹಾಗಾಗಿ ನಿನ್ನ ನಿಜವಾದ ಬಣ್ಣ, ನಿನ್ನ ನಿಜವಾದ ಕ್ಷೇತ್ರ ಬಬಲೇಶ್ವರ್ ಬಾರಪ್ಪ. ಬಬಲೇಶ್ವರ್ ಯಾಕೆ ಸ್ಪರ್ಧೆ ಮಾಡ್ತಾ ಇಲ್ಲ? ಅಲ್ಲಿಯ ಪ್ರಭಾವಿ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹಣ ತಗೊಂಡು ಭ್ರಷ್ಟಾಚಾರ. ನೀನು ರಾಜಕೀಯ ಯಡಿಯೂರಪ್ಪನ ಬಗ್ಗೆ ವಿಜೇಂದ್ರ ಬಗ್ಗೆ ಭ್ರಷ್ಟಾಚಾರದ ಮಾತಾಡ್ತೀನಿ, ನಾಚಿಕೆ ಆಗ್ಬೇಕಲ್ಲ ನಿನಗೆ? ನೀನೇ ದೊಡ್ಡ ಭ್ರಷ್ಟ. ಒಂದ್ಸರಿ ಹಿಂದೂ ಅಂತ ಹೇಳ್ತಿ, ಒಂದ್ಸರಿ ವೀರಶೈವ ಲಿಂಗಾಯತ ಅಂತ ಹೇಳ್ತಿ, ಒಂದ್ಸರಿ ಪಂಚಮಶಾಲಿ ಸಮಾಜ. ಯಾರಿಗೂ ನಿನ್ನಿಂದ ಒಳ್ಳೇದಿಲ್ಲ. ಆ ಪಂಚಮಶಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಆಯ್ತು. ನಾವು 2A ಮೀಸಲಾತಿನೇ ಕೇಳಿಲ್ಲ ಅಂತ ಹೇಳಿದ್ರಿ. ಮೊನ್ನೆ ಬೆಂಗಳೂರಿಗೆ ಯಾರೋ 25-30 ಜನ ಅನ್ನೋನ್ ಪರ್ಸನ್ಸ್ ಅವರು ಕಟ್ಕೊಂಡು ಮೀಟಿಂಗ್ ಮಾಡಿ, ನಾನು ವೀರಶೈವ ಲಿಂಗಾಯತ ಸಮಾವೇಶನ ರೇಣುಕಾಚಾರ್ಯ ಮಾಡೋ 10 ದಿವಸಕ್ಕೆ ಮಾಡ್ತೀವಿ ಅಂತ ಹೇಳಿದ್ರಿ. ಮೊನ್ನೆ ಹೇಳ್ತೀರಿ ನಾವು ಹಿಂದೂ ಮಹಾಸಂಘ ಮಾಡ್ತೀವಿ ಅಂತ ಹೇಳ್ತೀರಿ. ಯಾಕಪ್ಪ ನಮ್ಮನ್ನು ಆದರ್ಶ ಅಂತ ನೀವು ಅನ್ಕರಣೆ ಮಾಡ್ತೀವಿ? ನೀನು ತಾಕತ್ತಿದ್ರಿ ಮಾಡಿ, ಯಾರು ಬೇಡ ಅಂತಾರೆ? ನಾವೇನು ನೀನು ಕೈ ಹಿಡ್ಕೊಂಡಿವ? ನಿನಗೇನು ಬಾಯಿ ಬೀಗ ಹಾಕಿದೀವ?
ಬಬಲೇಶ್ವರದಲ್ಲಿ ನಿಲ್ಲಕ್ಕೆ ತಾಕತ್ತಿಲ್ಲ, ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ನನಗೆ ಇಡೀ ಬಿಜಾಪುರದ ಜಿಲ್ಲೆಯವರು ಪಂಚಮಶಾಲಿ ಸಮುದಾಯದರು ಯಾರು ಮೋಸ ಮಾಡಿದ್ರು ಅಂತ ಹೇಳಿ ಮಾಧ್ಯಮ ಸ್ನೇಹಿತರು ಕೇಳಿಸಿಡ್ರಿ. ಭಾಳಷ್ಟು ಜನರಿಗೆ ಈ ಮನುಷ್ಯ ಮೋಸ ಅನ್ಯಾಯ ಮಾಡಿದ್ದಾರೆ. NRI ಗೆಸ್ಟ್ ಹೌಸ್ಗೆ ರಾತ್ರಿ ಯಾಕೆ ಹೋಗ್ತೀಯಪ್ಪ? ಅಲ್ಲಿ ಯಾರು ಕಾಲಿಡಿದ್ದಿ? ಪ್ರಬಲ ವ್ಯಕ್ತಿ ಯಾರು, ಮಂತ್ರಿ ಯಾರು? ನೋಡಿ, ಅಲ್ಲಿ ಭಾಳಷ್ಟು ಜನರಿಗೆ ಈ ಮನುಷ್ಯ ಟೋಪಿ ಹಾಕಿರಿ. ದೇವರಿಬ್ಬರಿಗೆ ಯಾಕೆ ಸೋತ್ರಿ? ದೇವರಿಗಿಬ್ಬರಿಗೆ ಸೋತರು ರಾಜಕೀಯ ನಿಮಗೆ ವನವಾಸ ಅನುಭವಿಸಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಇವ್ರನ್ನ ಕರೆತ